ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೀವು ರಾಯರು ಭಕ್ತರ, ರಾಯರಿದ್ದಾರೆ ಅಂತ ನೀವು ಖಂಡಿತವಾಗ್ಲೂ ನಂಬೋದಾದ್ರೆ ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯ ಮುಳುಬಾಗಿಲು ಪಾದರಾಜರ ಮಠದಲ್ಲಿರುವಂತ ರಾಯರ ಬೃಂದಾವನವನ್ನ ನೀವು ನೋಡ್ಲೇಬೇಕು. ಆ ಬೃಂದಾವನದ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಮಂತ್ರಾಲಯದಲ್ಲಿ ನೀವು ಯಾವ ಬೃಂದಾವನವನ್ನ ನೋಡ್ತೀರಾ ಅದೇ ರೀತಿಯಲ್ಲಿ ಇಲ್ಲಿ ಬೃಂದಾವನ ಇದೆ. ಇಲ್ಲಿ ನಿಮಗೆ ವಿಶೇಷವಾಗಿ ನಿಮಗೆ ಹೆಜ್ಜೆ ನಮಸ್ಕಾರ ಹಾಕೋದಕ್ಕೆ, ಪ್ರದಕ್ಷಿಣೆ ಮಾಡೋದಕ್ಕೆ ಸ್ಥಳ ಕೂಡ ತುಂಬಾ ಚೆನ್ನಾಗಿದೆ. ನೀವು ಆ ಒಂದು ಮಠಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆನೆ ನಿಮ್ಗೆ ತುಳಸಿಯ ಒಂದು ವೃಂದಾವನ ಕಾಣತ್ತೆ. ಅದಾದ ನಂತರ ಬಲಭಾಗದಲ್ಲಿ ನವಗ್ರಹಗಳು, ಶ್ರೀನಿವಾಸ ದೇವರು. ನೀವು ಬಲಭಾಗಕ್ಕೆ ತಿರುಗಿ ಹೋದ್ರೆ ಅಲ್ಲಿ ಮುಖ್ಯ ಪ್ರಾಣ ದೇವರು ಮತ್ತೆ ಭೂತರಾಜರ ಒಂದು ಆರಾಧನಾ ಒಂದು ಪೂಜೆ ಮಾಡುವಂತ ಸ್ಥಳವನ್ನ ನೀವು ನೋಡ್ಬಹುದು. ಎಡಗಡೆಗೆ ತಿರುಗಿದ್ರೆ ನಮ್ಮ ರಾಯರ ಒಂದು ದಿವ್ಯವಾದಂತ ಬೃಂದಾವನವನ್ನ ನೀವು ನೋಡ್ಬಹುದು. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ರಾಯರಿಗೆ ನೀವು ಹಾಕುವಂತ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಬಿಟ್ಟು ನಿಮಗೆ ಯಾವುದೇ ಒಂದು ಕಷ್ಟಗಳಿದ್ರೆ, ನಿವಾರಣೆ ಆಗ್ತಿಲ್ಲ ಅಂತ ಆದ್ರೆ, ಆ ಬಲಭಾಗದಲ್ಲಿ ನಾನೇನ್ ಹೇಳಿದೆ, ನೀವು ಶ್ರೀನಿವಾಸ ದೇವರ ದೇವಸ್ಥಾನದಿಂದ ನೀವು ರೈಟ್ ಸೈಡ್ ಅಲ್ಲಿ ತಗೊಳ್ಳುವಾಗ ನಿಮಗೆ ಅಲ್ಲಿ ಭೂತರಾಜರ ಒಂದು ಸ್ಥಳ ಇದೆ. ಅಲ್ಲಿ ನೀವು ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಆ ಮುಖ್ಯ ಪ್ರಾಣ ದೇವರು ಆಂಜನೇಯ ದೇವರೇನಿದ್ದಾರಲ್ಲ ಅಲ್ಲಿಗೆ ಕಾಯನ್ನ ಉರುಳಿಸೋದ್ರಿಂದ ನಿಮ್ಮ ಕಷ್ಟಗಳ ನಿವಾರಣೆ, ಅಥವಾ ನಿಮ್ಗೆ ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿಲ್ಲ, ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಪರಿಹಾರವನ್ನ ನೀವು ಮಾಡಿ ನೋಡಿ. ಕಾಯಿಯನ್ನ ಉರುಳಿಸುವಂತ ಒಂದು ಸೇವೆಯನ್ನ ನೀವು ಮಾಡಿ ನೋಡಿ ಆಂಜನೇಯ ದೇವರ ಹತ್ರ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗ್ಲೂ ಮುಖ್ಯ ಪ್ರಾಣ ದೇವರು ಕೊಡ್ತಾರೆ. ಅಷ್ಟೇ ಅಲ್ಲ, ನೀವು ಆ ಬೃಂದಾವನದಲ್ಲಿ ಸಿಗುವಂತ ಅಕ್ಷತೆ, ಮಂತ್ರಾಕ್ಷತೆಯನ್ನ ತಗೊಂಡು ಪ್ರಾರ್ಥನೆ ಮಾಡ್ಕೊಂಡು, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಸರಿ ಬೆಸೆ ಅನ್ನೋ ಒಂದು ಸಂಖ್ಯೆಯನ್ನ ನೀವು ಕೌಂಟ್ ಮಾಡಿಕೊಂಡು ನಿಮಗೆ ನೀವು ಉತ್ತರವನ್ನ ಕೂಡ ಪಡ್ಕೊಳ್ಬಹುದು ಅಂತ ಟ್ರೈ ಮಾಡಿ. ಮುಂಚೆನೆ ನೀವು ಯಾರಾದ್ರೂ ಈ ಚಾಮರಾಜಪೇಟೆನಲ್ಲಿರುವಂತ ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ಹೋಗಿದ್ರೆ ಖಂಡಿತವಾಗ್ಲೂ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ.